ನಮಸ್ಕಾರ. ಇವತ್ತಿನ ವಿಡಿಯೋ ರಿಲಯನ್ಸ್ ನಿರೀಕ್ಷೆಗಿಂತ ಒಳ್ಳೆಯ ಲಾಭ ಏನಾಗುತ್ತೆ ಸೋಮವಾರ ಕಾದು ನೋಡೋಣ. ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಮ ಅವಲೋಕನಕ್ಕಾಗಿ. ಸೇಲ್ಸು ಜನವರಿ ಮಾರ್ಚ್ 2022ರಲ್ಲಿ 2,07,375 ಕೋಟಿ, ಮತ್ತೆ ಅದೇ ಕ್ವಾರ್ಟರ್ ಅಲ್ಲಿ ಈ ವರ್ಷ 2,12,945 ಕೋಟಿ, 3% ಮೇಲಕ್ಕೆ ಹೋಗಿದೆ. ಈಗ ನೆಟ್ ಪ್ರಾಫಿಟ್ ಬಹಳ ಇಂಪಾರ್ಟೆಂಟ್. ಜನವರಿ ಮಾರ್ಚ್ 2022ರಲ್ಲಿ 18,021 ಕೋಟಿ, ಅದೇ ಕ್ವಾರ್ಟರ್ ಅಲ್ಲಿ ಈ ವರ್ಷ 21,327 ಕೋಟಿ, 18% ಅಭಿವೃದ್ಧಿ. ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಕಳೆದ 5 ಕ್ವಾರ್ಟರ್ ಅಂದ್ರೆ ಕಳೆದ 5 ತ್ರೈಮಾಸಿಕ ವರದಿಗಳ ಹೋಲಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜನವರಿ ಮಾರ್ಚ್ 2022ರಲ್ಲಿ ಸೇಲ್ಸು 2,07,375 ಕೋಟಿ, ನೆಟ್ ಪ್ರಾಫಿಟ್ 18,021 ಕೋಟಿ. ಏಪ್ರಿಲ್ ಜೂನ್ 2022ರಲ್ಲಿ ಸೇಲ್ಸು 2,19,304 ಕೋಟಿ, ನೆಟ್ ಪ್ರಾಫಿಟ್ 19,443 ಕೋಟಿ. ಜುಲೈ ಸೆಪ್ಟೆಂಬರ್ 2022ರಲ್ಲಿ ಸೇಲ್ಸ್ 2,30,055 ಕೋಟಿ, ನೆಟ್ ಪ್ರಾಫಿಟ್ 15,512 ಕೋಟಿ. ಅಕ್ಟೋಬರ್ ಡಿಸೆಂಬರ್ 2022ರಲ್ಲಿ ಸೇಲ್ಸ್ 2,17,164 ಕೋಟಿ, ನೆಟ್ ಪ್ರಾಫಿಟ್ 17,806 ಕೋಟಿ. ಜನವರಿ ಮಾರ್ಚ್ 2023 ಮೊನ್ನೆ ಕಂಪ್ಲೀಟ್ ಆದಂತಹ ಮಾರ್ಚ್ ಸೇಲ್ಸು 2,12,945 ಕೋಟಿ, ನೆಟ್ ಪ್ರಾಫಿಟ್ 21,327 ಕೋಟಿ. ಈಗ ರಿಲಯನ್ಸ್ ನ ಬೇರೆ ಬೇರೆ ಸೆಗ್ಮೆಂಟ್ಗಳ ಪರ್ಫಾರ್ಮೆನ್ಸ್. ಆಯಿಲ್ ಟು ಕೆಮಿಕಲ್ ಜನವರಿ ಮಾರ್ಚ್ 2022 ಮತ್ತು 23 ಕಂಪೇರ್ ಮಾಡಿದ್ರೆ 12% ಕೆಳಗೆ ಬಿದ್ದಿದೆ. ಆಯಿಲ್ ಟು ಗ್ಯಾಸ್ 127% ಮೇಲಕ್ಕೆ ಹೋಗಿದೆ. ರಿಟೇಲ್ 19% ಮೇಲಕ್ಕೆ ಹೋಗಿದೆ. ಡಿಜಿಟಲ್ ಸರ್ವಿಸಸ್ 15% ಮೇಲಕ್ಕೆ ಹೋಗಿದೆ. ಅದರ್ಸ್ 37% ಮೇಲಕ್ಕೆ ಹೋಗಿದೆ. ನೆಟ್ ಪ್ರಾಫಿಟ್ ಈ ಕ್ವಾರ್ಟರ್ ನಲ್ಲಿ ಹೈಯೆಸ್ಟ್ ಎವರ್ ಇನ್ ದ ಕಂಪನೀಸ್ ಹಿಸ್ಟ್ರಿ. ಆದರೆ ರೆವಿನ್ಯೂ ಗ್ರೋತ್ ಕ್ವೈಟ್ ಫ್ಲಾಟ್ ಇದೆ. ಅದನ್ನು ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ತುಂಬಾ ಚೆನ್ನಾಗಿದೆ. ರೆವಿನ್ಯೂ ಫ್ರಮ್ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟ್ ಕೆಳಗೆ ಬಿದ್ದಿದೆ, ಯಾಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೆಳಗೆ ಬಿದ್ದಿದೆ. ಅದೇ ಬಿಸ್ನೆಸ್ ಸೆಗ್ಮೆಂಟ್ ಹ್ಯಾವ್ ಗ್ರೋನ್ ವೆರಿ ವೆಲ್. ಸದ್ಯದ ಮಟ್ಟಿಗೆ ರಿಲಯನ್ಸ್ ಕಂಪನಿಯ ರಿಸಲ್ಟ್ ಅನ್ನು ತಗೊಂಡ್ರೆ ರೆವಿನ್ಯೂ ವಾಸ್ ಸ್ಲೈಟ್ಲಿ ಬಿಲೋ ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್. ಪ್ರಾಫಿಟ್ ಫಿಗರ್ ವಾಸ್ ಅಬವ್ ದಿ ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್. Retail division reported highest ever footfall 21.9 crores across all outlets in financial year 22-23. ಮತ್ತೆ ಈ ವರ್ಷ 966 ಸ್ಟೋರ್ಸ್ ಅನ್ನು ಹೊಸದಾಗಿ ತೆಗೆದಿದ್ದಾರೆ. ಓವರ್ ಆಲ್ ರಿಸಲ್ಟ್ ಬಹಳ ಚೆನ್ನಾಗಿದೆ. ರಿಸಲ್ಟ್ ರಿಲಯನ್ಸ್ ಬಂದದ್ದು ಶುಕ್ರವಾರ, ಅಂದರೆ ಅದರ ರಿಸಲ್ಟ್ ನಮಗೆ ಕಾಣಿಸೋದು ಮಾರುಕಟ್ಟೆಯಲ್ಲಿ ಸೋಮವಾರ ಬೆಳಿಗ್ಗೆ ನಿಮ್ಮಂತೆ ನಾನು ಕೂಡ ಕಾತುರದಿಂದ ನೋಡ್ತಾ ಇದ್ದೇನೆ ರಿಲಯನ್ಸ್ ಎಷ್ಟು % ಮೇಲಕ್ಕೆ ಹೋಗ್ಬೋದು ಅಥವಾ ಏನಾದರೂ ಕ್ಯಾಟಾಸ್ಟ್ರೋಫಿಯಾಗಿ ಕೆಳಕ್ಕೆ ಬೀಳಬಹುದು. ರಿಲಯನ್ಸ್ ನ 1 ವರ್ಷದ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ, 15% ಕೆಳಗೆ ಬಿದ್ದಿದೆ. ನಿಫ್ಟಿ ಅದೇ ಅವಧಿಯಲ್ಲಿ 1% ಮೇಲಕ್ಕೆ ಹೋಗಿದೆ. ಈಗ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 52 ವಾರದ ಹೈಯೆಸ್ಟ್ ರಿಲಯನ್ಸ್ 2,856, ಲೋಯೆಸ್ಟ್ 2,180, ಇವತ್ತಿನ ರೇಟು 2,349. ಒಬ್ಬ ಹೂಡಿಕೆದಾರನಿಗೆ ಲೆಕ್ಕ ಹೇಳಬೇಕು ಅಂತಂದ್ರೆ 1 ವರ್ಷದಲ್ಲಿ -15, 5 ವರ್ಷ ರಿಟರ್ನ್ಸ್ ತಗೊಂಡ್ರೆ ಪ್ರತಿ ವರ್ಷ 20% ಪ್ರಾಫಿಟ್ ಕೊಟ್ಟಿದೆ. 10 ವರ್ಷ ರಿಟರ್ನ್ ತಗೊಂಡ್ರೆ 19% ನೆಟ್ ಪ್ರಾಫಿಟ್ ಪ್ರತಿ ವರ್ಷ ಕೊಟ್ಟಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ಟಾಟಾ ಗ್ರೂಪ್ ಲಾರ್ಜೆಸ್ಟ್ ಬಿಸ್ನೆಸ್ ಗ್ರೂಪ್ ಇನ್ ಇಂಡಿಯಾ. ಇನ್ನೊಂದು 5 ವರ್ಷದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಏನಾದ್ರು ಟಾಟಾ ಗ್ರೂಪಿಗಿಂತ ದೊಡ್ಡ ಗ್ರೂಪ್ ಆಗುವಂತ ಚಾನ್ಸಸ್ ಇದೆಯಾ? ಎಸ್ ಆರ್ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ವಿಡಿಯೋನ ಕನಿಷ್ಠ ಒಂದು 50 ಜನಕ್ಕಾದ್ರೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.